ಭೂಮಿಗಳು ಅಲ್ಲಿ ಆಕಾಶ್ ಸರೌಂಡಿಂಗ್ ಮೇಡಮ್ ಪರ್ಸನಲ್ ಆದೇಶ ಸ್ಕ್ವಾಶ್ನಲ್ಲಿ ಒಂದು ವಿನಂತಿ. ಈಗ ಇದೇ ಬಚ್ಚಾಪುರದ ಗ್ರಾಮದ ಸರ್ವೆ ನಂಬರು ಎಷ್ಟು ಮಾತು 9/1 ಪರ್ಸನಹಳ್ಳಿದು ಆಲ್ರೆಡಿ OS ದೇವನಹಳ್ಳಿ ಸಿವಿಲ್ ಕೋರ್ಟ್ನ ನಡೀತಾ ಇದೆ. ಸಿವಿಲ್ ಕೋರ್ಟ್ನಾಗ ಸ್ಟೇನೂ ಇದೆ. ಅದರ ಮೇಲೆ ಸ್ಟೇ ತಕೊಂಡು ತಹಸೀಲ್ದಾರ್ ಗಮನಕ್ಕೂ ತಗೊಂಬಂದು ಈ ಭೂಮಿಗೆ ಹೋಗಿ ಅರ್ಜಿ ಕೊಟ್ಟವ್ರೆ, ಏನೋ ತಕರಾರು ಅರ್ಜಿ ಕೊಟ್ಟವ್ರೆ. ಆ ಅರ್ಜಿನೂ ತಕೊಂಡು ನಮ್ಗೆ ಅಕ್ನಾಲಜ್ಮೆಂಟು ಕೂಡ ಕೊಟ್ಟವ್ರೆ. ಅಕ್ನಾಲಜ್ಮೆಂಟ್ ಕೊಟ್ಟು 3 ದಿವಸಕ್ಕೆ ಚೇಂಜ್ ಆಫ್ ಡಾಕ್ಯುಮೆಂಟ್ ಆಗಿದೆ. RTC ಒಳಗೆ ಕಾಲಮ್ ನಂಬರ್ 11ನಾಗ ಇವ್ರ ಹೆಸರು ತೆಗೆದು ಬೇರೆಯವ್ರ ಹೆಸರು ಬಂದದ್ದು. ಯಾವ ಬೇಸಿಕ್ನಾಗ ಬಂತು ಅದು ನಮ್ಗೆ ಮಾಹಿತಿ ಇಲ್ಲ. ಈಗ ನಾವು ತಹಸೀಲ್ದಾರ್ಗೂ ಅವಾಗ DC ಅವ್ರಿಗೂ ಅವ್ರ ಗಮನಕ್ಕೂ ತಂದಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, FSL ರಿಪೋರ್ಟ್ ಕೇಳಿದ್ದೀವಿ. ಅವರು ಇವತ್ತೇ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅದನ್ನ ಮುಂದೆ ಕಾದು ನೋಡೋಣ. ಇದರಿಂದ ನಾವು ಬಚ್ಚಾಪುರ, ಪರ್ಸನಹಳ್ಳಿ, ಸಣ್ಣ ಅಮಾನಿಕೆರೆ ಈ 3 ಗ್ರಾಮದ್ದು ನಾವು ಇಟ್ಕೊಂಡಿದ್ದೀವಿ. ಕರ್ನಾಟಕ ರೈತ ಸಂಘ ಇಳಿದಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ರೈತ ಸಂಘದವ್ರು ಬಿಡೋದೇ ಇಲ್ಲ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಜನ ರಕ್ಷಣೆ ಕೊಡ್ತೀವಿ ನಾವು ರೈತರಿಗೆ. ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ರಾಜಣ್ಣ, ತರಬನಹಳ್ಳಿ, ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು, ಹಸಿರು ಸೇನೆ. ಸೆಂಟ್ರಲ್ ಅಲ್ಲೆಲ್ಲ ಉಳ್ಕಾಯಿ ಇರೋವನ್ನ ಈ ಸೃಷ್ಟಿ ಮಾಡ್ಬಿಟ್ಟು ಇದನ್ನು ಕಬಳಿಸ್ಕೊಂಡ್ಬಿಡೋಣ, ಅವ್ರ ತಲೆ ಮೇಲೆ ಬಂಡಿ ಎಳೆಯೋಣ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೆ ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತು ರೈತರ ಪರವಾಗಿರ್ತದೆ, ರೈತರ ಪರವಾಗಿ ನಿಲ್ತದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರೈತರಿಗೆ, ಅನ್ನದಾತನಿಗೆ, ರೈತ ಮಹಿಳೆಯರಿಗೆ, ರೈತ ಮಕ್ಕಳಿಗೆ ನನ್ನ ಹೆಸರು BK ವಿನೋದ್ ಕುಮಾರ್ ಗೌಡ, ಕರ್ನಾಟಕ ರಾಜ್ಯಾಧ್ಯಕ್ಷರು, ಹಸಿರು ಸೇನೆ ಯುವ ಘಟಕ. ಪರ್ಸನಹಳ್ಳಿ ಸುಮಾರು ಒಂದು 10 ಎಕರೆ 15 ಎಕರೆ ಇದೇ ರೀತಿ ಮಾಡವ್ರೆ. ಇದು ಸಾಗುವಳಿ ಜಮೀನಲ್ಲ, ಯಾವ್ದು ದರ್ಖಾಸ್ತಿಂದ ಬಂದಿರುತ್ತಂತ. ಇದು ಇಳುವಳಿ ಜಮೀನು, ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಜಮೀನು. ಅವರೇ ಉಳುಮೆ ಮಾಡ್ತಾ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ. ಇವತ್ತು ಅವರೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ. 2001ನೇ ತಿಂಗಳಲ್ಲಿ 26ನೇ ಇಸ್ವಿ 2026 ಅಲ್ಲಿ ಕೇಸ್ ಹಾಕ್ತಾರೆ. ರೈತರು ಯಾವುದೇ ಮಾಹಿತಿ ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ಹತ್ರ ಸೈನ್ ಇದಾಕಿರೋದು, ಏನು ಕೇಸ್ ಹಾಕಿರೋದು ಮಾಹಿತಿ ಇಲ್ಲ. ವಾದಿಗಳು ಅವರೇ, ಪ್ರತಿವಾದಿಗಳು ಲಾಯರ್ನು ಅವ್ರನ್ನೇ ಇಟ್ಕೊಂಡು ರೈತರದ ಸೈನ್ಗಳನ್ನ ಅವರೇ ಮಾಡ್ಕೊಂಡು ಹೆಬ್ಬೆಟ್ಟು ಯಾರು ಹಾಕ್ತಾರೆ, ಹೆಬ್ಬೆಟ್ಟುಗಳು ಕೂಡ ಅವರೇ ಬೇರೆ ಹಾಕಿ. ಈಗ ಅದು ಕೂಡ AC ಆದೇಶದಲ್ಲಿ ಅದೇನು ರಿಪೋರ್ಟ್ ಇದ್ದೇವೆ ಅದು ಕೂಡ IFSL ವರದಿಗೆ ಹೋಗ್ಬೇಕು. ಇದ್ರಲ್ಲಿ ಏನಾದರೂ ನಿಜವಾಗೂ ಇದನ್ನ ಕಳಿಸ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಖಂಡಿತ. ದುರ್ಗಶ್ರೀ ಅಸಿಸ್ಟೆಂಟ್ ಕಮಿಷನರ್ ಅನ್ನೋರು ಇವನ್ನೆಲ್ಲ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡದೆ ಏನೋ ಒಂದು ಏಕಾಏಕಿ ಆದೇಶ ಕೊಟ್ಟಿರಂತ ಅಂತಂದ್ರೆ, ಇವತ್ತು ಬೈಚಾಪುರದ ಒಂದು ಕೇಸ್ ಬಂದಿದೆ, ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಮಾಹಿತಿ ಬಂದಿದೆ. ಈ ಪರ್ಸನಹಳ್ಳಿ ಪಕ್ಕದಲ್ಲಿರೋಂಥ ಕೂಗಳತೆ ದೂರದಲ್ಲಿರೋಂಥ ಪರ್ಸನಹಳ್ಳಿಯಲ್ಲಿ ಇರೋಂಥ ಭೂಮಾಪಿಗಳು ಇವ್ರೇನ್ ಹೇಳ್ತಾರೆ, ಶಿವಕುಮಾರ್ ಮತ್ತೆ ಗುರುದೇವು ಮತ್ತೆ ಅವರ ಅಣ್ಣ ತಮ್ಮಂದಿರಾಗಿರ್ಬೋದು. ನಿಮ್ ಜಮೀನ್ ಯಾರ ಹೆಸರಲ್ಲಿ ಮಾಡಿರೋದಪ್ಪ? ಭೈರಪ್ಪ ನಂಜಪ್ಪ ಆಗಿರ್ಬೋದು, ನಾಗರಾಜಪ್ಪ ಆಗಿರ್ಬೋದು. ಇವರೆಲ್ಲ ಬೇನಾಮಿ ಹೆಸರಲ್ಲಿ ಮಾಡಿ ಒಬ್ಬ ಬಂಡವಾಳಶಾಹಿ ಇವ್ರಿಗೆಲ್ಲ ಬಂಡವಾಳ ಹಾಕಿ ಇವ್ರ ಮುಖಾಂತರ ಮಾಡಿಸ್ಕೊಂಡು ಇವ್ರ ಹೆಸರು ಕುತ್ಕೊಂಡಿದ ತಕ್ಷಣ ಬೇರೆ ಒಬ್ಬ ದೊಡ್ಡ ಭೂಮಾಫಿ ಅವ್ರ ಕೈಗೆ ಸೇರ್ತಾ ಇದೆ ಈ ಜಮೀನೆಲ್ಲಾನು. ಬಿಲ್ಡರ್ಗೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದೇ ಏರ್ಪೋರ್ಟ್. ಇಲ್ಲಿರೋಂಥ ಏರ್ಪೋರ್ಟ್ ಕೂಗಳತೆ ದೂರದಲ್ಲಿ ನಾವು ಬದುಕುಗಳನ್ನ ಕಟ್ಕೊಂಡಿರ್ತೀರಿ. ಹೌದು, ದಯಮಾಡಿ ಧಾನ್ಯ ಕಾನೂನು ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು, ಇಲ್ಲ ಕಂದಾಯ ಸಚಿವರು ಇರ್ಬೋದು, ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ KH ಮುನಿಯಪ್ಪನವ್ರು ಇರ್ಬೋದು, ಇವ್ರಿಗೆಲ್ಲರೂ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಆಶಯ ಭಾವನೆಯಿಂದ ಇವತ್ತಿಂದ ನಮ್ಮ ಈ ಹೋರಾಟನ ಯಾವ ಶಾಂತಿಯುತವಾಗಿ ಮಾಡ್ತಾ ಇರ್ತೀರಿ. ನಮ್ಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರ್ತೀರಿ. ಇದನ್ನೆಲ್ಲ ಸರ್ಕಾರ ಕಣ್ಣೆತ್ತಿ ನೋಡ್ಕೊಂಡು ಇರಬಾರ್ದು. ನಿಜವಾಗ್ಲೂ ನಾವು ರೈತರಾಗಿದ್ರೆ, ನಿಜವಾಗ್ಲೂ ನಮ್ಮ ಜಮೀನಾಗಿದ್ರೆ ನಮ್ಗೆ ಉಳಿಸ್ಕೊಡಿ.
ಅಲ್ಲ ಶಿವಕುಮಾರ್ ಬಸವರಾಜ್ ಅವರು ಆಸ್ತಿವಂತರು ಅವ್ರ ಹೆಂಗ್ ಗಣಿ ಹಾ ಗೌಡ್ರು ಅಂತಾರೆ ಅವ್ರನ್ನ ಪರ್ಸನಹಳ್ಳಿಯಲ್ಲಿ ಅವ್ರು ಗೌಡ್ರು ಅಂತಾರೆ. ಜಮೀನ್ದಾರ ಅವರು ಅವರು ಎಲ್ಲ ಏನು 10 ಎಕರೆ ಜಮೀನ್ದಾರ್ ಅವರು. ಜಮೀನ್ದಾರರು ಆದ್ರೂ ಎಲ್ಲರಪ್ಪ ಆಗಿದೆ ಅವ್ರಿಗೇನೆ. ಇಲ್ಲಿರೋರು 10 ಕುಂಟೆ ಇರೋರು ಜಮೀನ್ದಾರ, ಅವ್ರ ಜಮೀನ್ದಾರಕ್ಕೆ ಎಲ್ಲರಪ್ಪ ಸಂಬಂಧ. ಅವರಲ್ಲಿ ಇದ್ಕೊಂಡು ಇವರಲ್ಲಿ ಏನ್ ಸಂಬಂಧ? ಮೂರೇ ಅಲ್ಲ ಅವ್ರದ್ದು, ಮೂರೇ ಅಲ್ಲ ಅವ್ರದ್ದು. ಶಿವಕುಮಾರ್ ಬಸವರಾಜ್ ನಾವು ಹೋಗಿ ನಾವು ಸರ್ ನಾವು ಹೋಗಿ ಕೇಳಿದಾಗ ಧಮ್ಕಿನೂ ಆಗ್ತಾ ಇದಾರೆ ನಮ್ಗೆ. ನಾನು ಈ ಜಮೀನುಗಳು ತಗೊಳ್ಳೋ ಅಷ್ಟೊತ್ತಕ ಒಂದು ಜಮೀನು 12 ಕುಂಟೆ ಜಮೀನು ತಗೊಳ್ಳೋವಾಗ ನನ್ಗೆ 25 ವರ್ಷ. ಆಗ್ನಿಂದ ಈ ತಾಲೂವರೆಗೂ ನಾವು ಇಲ್ಲಿ ಒಂದು ಸ್ನೇಹಿತರಾಗಿ ಎಲ್ಲರೂ ಇದ್ದೀವಿ. ಈ ತಾಲೂವರೆಗೂ ಯಾರು ಬರಲ್ಲ. ನಾನು 2 ಎಕರೆ 33 ಕುಂಟೆ PLD ಬ್ಯಾಂಕ್ ಆಕ್ಷನಲ್ಲಿ ತಗೊಂಡ್ರೆ ಅದು ಇಬ್ರು ಪಾರ್ಟ್ನರ್ ಆಗಿ ತಗೊಂಡ್ವಿ. ಒಬ್ಬನ್ಗ 1 ಎಕರೆ 8 ಕುಂಟೆ ಕೊಟ್ವಿ, ಇನ್ನೊಂದು ಎಕರೆ 25 ಕುಂಟೆ ನಾನು ಮಾಡ್ಕೊಂಡೆ. ಅವರು ಮಾರ್ಕೊಂಡ್ತಾನೆ ತಿರ್ಗಾ ಈತನು ರಾಜಣ್ಣು ನಾಗವಾರದವ್ರಿಗೆ ಮಾರಿದ್ರು. ನಾಗವಾರಕ್ಕೆ ಮಾರಿದ್ಮೇಲೆ ತಿರ್ಗಾ ಆದ್ರೂ ಟೆನೆಂಟಿನಾಗ ನನ್ಗೆ ಆಯಿತು ಅಂತೇಳಿ ಆದ್ರೂ ಇದು ಮಾಡಿದ್ದಾನೆ. ನಮ್ಮ ಕಿತಾಲುವರೆಗೂ ಏನು ನಮ್ಗೇನು ತೊಂದರೆ ಮಾಡಿಲ್ಲ. ಈಗ ನೋಡಿ ಈ ಜಮೀನು ರೈತರ್ಕ ಈ ತರ ನಾಶನ ಮಾಡ್ತಾವ್ರೆ. ಅಷ್ಟೇ, ಇನ್ನೇನಿಲ್ಲ. ಕೇಸ್ ನಡೀದೆ, 57 ವರ್ಷ ಆಯ್ತು. ಟೆನೆಂಟ್ನ ನಮ್ಗ ಪೆಟ್ ಕೊಡ್ತಾವನೆ, ಎಲ್ಲ ನನ್ ಕಡೆನೇ ಆಗಿದೆ. ಇರ್ಲಿ, ಅದೇನು ತೊಂದ್ರೆ ಏನಿಲ್ಲ. ಹ್ಮ್